ಉತ್ತರನ ಪೌರುಷ, ಅದರ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ. ಹಾಗೆಯೇ ನನ್ನ ಒಳ್ಳೆತನ ನೋಡಿದ್ದೀರಿ, ನನ್ನ ಕೆಟ್ಟತನ ನೋಡಿಲ್ಲ, ನಾನು ಮತ್ತೆ ಮನುಷ್ಯ ಆಗಿರೋದಿಲ್ಲ, ಬೆಂಕಿ ಹಚ್ಚಿಸ್ತೀನಿ, ಚಪ್ಪಲಿಲಿ ಹೊಡೆಸ್ತೀನಿ, ಈ ರೀತಿಯೆಲ್ಲ ಪೌರುಷ ತೋರಿಸಿದಂತಹ ರಾಜೀವ್ ಗೌಡ ಪರಾರಿಯಾಗಿದ್ದಾನೆ. ಪೊಲೀಸರು ಆತನನ್ನು ಹುಡುಕ್ತಾ ಇದ್ದಾರೆ. ಎಷ್ಟು ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಆತ ಸಿಗದಷ್ಟು ಹುಡುಕ್ತಾ ಇದ್ದಾರೆ. ಸರ್ಕಾರ ಕಾಂಗ್ರೆಸ್ನದಿದೆ. ಪೌರಾಯುಕ್ತಿಗೆ ಬೈದಿರ್ತಕ್ಕಂತಹ ವ್ಯಕ್ತಿ ಕಾಂಗ್ರೆಸ್ನ ಮುಖಂಡ. ಆದರೆ ಆತ ಸದ್ಯಕ್ಕೆ ನಾಪತ್ತೆಯಾಗಿದೆ. ಒಂದು ಕಡೆಯಲ್ಲಿ ನಾನು ಹಾಗೆಲ್ಲ ಹೇಳಿಲ್ಲ, ಆ ಥರ ಹೇಳಿಲ್ಲ, ಈ ಥರ ಹೇಳಿಲ್ಲ ಅಂತ ಹೇಳುವಂಥ ಸಮಜಾಯಿಷಿಗಳನ್ನು ಕೊಡ್ತಾನೆ. ಮತ್ತೊಂದು ಕಡೆಯಲ್ಲಿ ನಿಜಕ್ಕೂ ಕೂಡ ಕಾನೂನು ಪಾಲನೆ ಮಾಡತಕ್ಕಂತಹ ವ್ಯಕ್ತಿಗಳಾಗಿದ್ದರೆ ಮೊದಲು ಇಂತಹ ಪ್ರಕರಣವನ್ನು ಧೈರ್ಯವಾಗಿ ಎದುರಿಸುವಂತಹ ಪ್ರಯತ್ನವನ್ನು ಮಾಡಬೇಕಿತ್ತು. ಅದು ಬಿಟ್ಟು ಪರಾರಿ ಆಗೋದಲ್ಲ, ಅಡಗಿ ಕೂತ್ಕೊಳ್ಳೋದಲ್ಲ. ಕಾನೂನು ಅವಕಾಶಗಳಿದ್ದಾವೆ ನಿಜ, ಹಾಗೆಂತೇಳಿ ಇಂತಹ ಪ್ರಕರಣಗಳು ನಡೆದಾಗ ಅದನ್ನು ಎದುರಿಸುವಂತಹ ಎದಿಗಾರಿಕೆಯನ್ನು ತೋರಿಸಬೇಕಾಗಿರೋದು ಒಬ್ಬ ರಾಜಕೀಯದಲ್ಲಿರ್ತಕ್ಕಂಥ ಮುಖಂಡನ ಧರ್ಮ, ಅದು ಆತನ ಕರ್ತವ್ಯ. ಅದು ಇಲ್ಲದೆ ಹೋದರೆ ಆತ ರಾಜಕೀಯಕ್ಕೆ ಲಾಯಕ್ಕಲ್ಲ ಅಂತ ಹೇಳುವಂಥದ್ದರ ತೋರಿಕೆ ಇದು. ಆ ರೀತಿಯಾಗಿ ರಾಜೀವ್ ಪರಾರಿಯಾಗಿದ್ದಾನೆ. ಇದರ ಸುತ್ತಲೂ ಸಹಜವಾಗಿಯೇ ಸರ್ಕಾರದ ವಿರುದ್ಧ ಆಕ್ರೋಶ ಪ್ರತಿಪಕ್ಷಗಳಿಂದ ವ್ಯಕ್ತವಾಗ್ತಾ ಇದೆ. ಹಾಗೆಯೇ ಮತ್ತೊಂದು ಕಡೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಯಾವ ಸ್ವರೂಪದಲ್ಲಿ ಇವರು ಹುಡುಕ್ತಾ ಇದ್ದಾರೆ, ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ ಅನ್ನೋದನ್ನು ನಿಮಗೆ ವಿವರವಾದಂತಹ ಒಂದು ವರದಿ ಮೂಲಕವಾಗಿ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಮತ್ತೊಂದು ಕುಮಾರ ಪರ್ವ. ಕುಮಾರಸ್ವಾಮಿಯವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರುವ ಬಗ್ಗೆ ಈಗಲೇ ಯೋಚನೆಯನ್ನು ಆರಂಭಿಸಿದ್ದಾರೆ. ಹಾಗಂತ ಅವರೇನು ಪೂರ್ತಿ ರಾಷ್ಟ್ರ ರಾಜಕೀಯಕ್ಕೂ ಕೂಡ ಹೋಗಿಲ್ಲ. ಯಾಕಂದರೆ ಈಗಲೂ JDSಗೆ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರೇ. ಇಲ್ಲೂ ಒಂದು ಕಾಲಿಟ್ಟುಕೊಂಡು ಒಂದು ಕಾಲನ್ನು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗೋದ್ರ ಮೂಲಕವಾಗಿ ಅಲ್ಲೂ ಕೂಡ ಇಟ್ಕೊಂಡಿದ್ದಾರೆ ಕುಮಾರಸ್ವಾಮಿಯವರು. ಈಗ ಕುಮಾರಸ್ವಾಮಿಯವರಿಗೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳಿ ಬರುವಂತಹ ಆಸೆ ಚಿಗುರೊಡೆದಿದೆ. ಸಕಾಲಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. ರಾಜ್ಯದ ಸರ್ಕಾರದ ಆಡಳಿತದ ಬಗ್ಗೆ ಅವರು ಗಮನಿಸ್ತಾ ಇದ್ದಾರಂತೆ. ಅದನ್ನೆಲ್ಲ ಗಮನಿಸಿ ಯಾವಾಗ ರಾಜ್ಯ ರಾಜಕಾರಣಕ್ಕೆ ಮರಳಬೇಕು ಅನ್ನೋದನ್ನು ಯೋಚಿಸ್ತಾ ಇದ್ದಾರಂತೆ. ಹಾಗಾದರೆ ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ? ಈಗ ಇನ್ನೂ ಕರ್ನಾಟಕದಲ್ಲಿ 2.5 ವರ್ಷ ಇದೆ ಸರ್ಕಾರವನ್ನು ನಡೆಸೋದಕ್ಕೆ. ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿ ಈಗಷ್ಟೇ 1.5 ವರ್ಷ ಆಗಿದೆ. ಅಷ್ಟು ಬೇಗನೆ ಕರ್ನಾಟಕಕ್ಕೆ ಬರುವಂಥ ಆಸೆ ಯಾಕಾಯಿತು? ಅದನ್ನು ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಪೌರುಷ ತೋರಿಸಿ ಪರಾರಿಯಾಗಿರ್ತಕ್ಕಂತಹ ವ್ಯಕ್ತಿಯ ಬಗ್ಗೆ. ನಿಜಕ್ಕೂ ಒಬ್ಬ ಅಧಿಕಾರಿಗೆ, ಒಬ್ಬ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂತಹ ವ್ಯಕ್ತಿ ಯಾವ ರೀತಿಯಾಗಿ ಮಾತನಾಡಬೇಕು, ಯಾವ ಸ್ವರೂಪದಲ್ಲಿ ಪ್ರಶ್ನಿಸಬೇಕು. ಈಗ ಅಧಿಕಾರಿಗಳನ್ನು ಪ್ರಶ್ನಿಸಬಾರ್ದು ಅಂತ ಹೇಳಿ ಅಲ್ಲ, ಪ್ರಶ್ನಿಸೋದಕ್ಕೊಂದು ವಿಧಾನ ಇದೆ, ರೀತಿ ನೀತಿ ಅನ್ನುವಂಥದ್ದಿದೆ. ಪ್ರಶ್ನಿಸೋದಕ್ಕೆ ಅಥವಾ ನಿಮ್ಮ ಕಾರ್ಯವೈಖರಿ ಸರಿಯಿಲ್ಲ ಅಂತ ಹೇಳೋದಕ್ಕೆ ಅದರದ್ದೇ ಆದಂತಹ ವೈಖರಿಗಳಿದ್ದಾವೆ. ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ವೈಖರಿಗಳಿದ್ದಾವೆ. ಆ ಸ್ವರೂಪದಲ್ಲಿ ಪ್ರಶ್ನಿಸುವಂತಹ, ಕೇಳುವಂತಹ ಅಧಿಕಾರ ಈ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇದೆ. ಹಾಗೆಯೇ ಒಬ್ಬ ಸಾರ್ವಜನಿಕ ಜೀವನದಲ್ಲಿರುವಂತಹ ವ್ಯಕ್ತಿಗೆ ಜಾಸ್ತಿಯಾಗಿಯೇ ಇದ್ದೇ ಇದೆ. ಆದರೆ ಅದನ್ನು ಮೀರಿ, ಆ ಎಲ್ಲೇನ ಮೀರಿ ಬಾಯಿಗೆ ಬಂದಂತೆ ಕೆಟ್ಟ ಕೊಳಕ ಭಾಷೆಗಳನ್ನು ಬಳಕೆ ಮಾಡಿಕೊಂಡು ಒಬ್ಬ ಮಹಿಳಾ ಅಧಿಕಾರಿ ಅಂತೂ ಕೂಡ ನೋಡದೆ ತನ್ನ ಪೌರುಷವನ್ನು ತೋರಿಸ್ಕೊಂಡು ಬೆಂಕಿ ಹಚ್ಚಿಸ್ತೀನಿ, ಚಪ್ಪಲಿಲಿ ಹೊಡೆಸ್ತೀನಿ ತಕ್ಕೊಂಡು ಬಾಯಿಗೆ ಬಂದಂಗೆ ಹೇಳ್ತಾರಲ್ಲ, ಆ ವ್ಯಕ್ತಿ ನಿಜಕ್ಕೂ ಕೂಡ ಸ್ವಲ್ಪನಾದರೂ ಧೈರ್ಯ ಸ್ಥೈರ್ಯ ಅನ್ನೋದು ಇದ್ದಿರ್ತಿದ್ರೆ ಪ್ರಕರಣ ದಾಖಲಾದ ಮೇಲೆ ಅದನ್ನು ಎದುರಿಸುವಂತಹ ಛಾತಿಯನ್ನು ತೋರಿಸಬೇಕಾಗಿತ್ತು. ಆದರೆ ಪರಾರಿಯಾಗಿದ್ದಾರೆ. ಪೊಲೀಸರು ಹುಡುಕ್ತಾ ಇದ್ದಾರೆ. ರಾಜಕೀಯದ ಸಮರ ನಡೀತಾ ಇದೆ. ಅದರ ಬಗ್ಗೆ ವರದಿಯನ್ನು ತೋರಿಸ್ತೀವಿ. ನಮ್ಮ ಬ್ಯಾನರ್ ಏನೋ ಬಿಚ್ಚಿದ್ದೀರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಂತ ಹೇಳಿದ್ದೀನಿ. ನಾನು ಇನ್ನೂ ಒಳ್ಳೆತನ ನೋಡಿದ್ದೀನಿ, ಕೆಟ್ಟತನ ನೋಡಿಲ್ಲ.
ಆ ಕ್ಷಣಕ್ಕೆ ಏನಾದ್ರು ಕೂಡ ಅವ್ರ ಮೇಲೆ ನೀವು ಕೇಸ್ ರಿಜಿಸ್ಟರ್ ಆದರೆ ಅವ್ರ ಮೇಲೆ ಕಾರ್ಯವಾಹಿ ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡೋದು ನಾವು ಒತ್ತಾಯ ಮಾಡೋದು. ರಾಜ್ಯಗಳು ಆ ರೀತಿ ಮಾತಾಡೋದು ಸರಿ ಇಲ್ಲ. ಪಕ್ಷಕ್ಕೆ ಮುಜುಗರ ಅಂತ ತರುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಇದು ಸರ್ಕಾರ ಸರಿ ಇಲ್ಲದೆ ಇದ್ರೆ ಇವೆಲ್ಲ ಯಾವನ್ ಬಿಚ್ಚಿದವನು ಅಧಿಕಾರದ ದರ್ಪ ಯಾರನ್ನ ಹೇಗಾದ್ರೂ ಆಡೋ ಥರ ಮಾಡಿಸ್ಬಿಡುತ್ತೆ. ಶಿಡ್ಲಘಟ್ಟ ಲೀಡರ್ ಚಪ್ಪಲಿ ರಾಜೀವ್ ಗೌಡನ ವಿಚಾರದಲ್ಲಿ ಆಗಿರೋದೂ ಇದೆ. ರಾಜೀವ್ ಗೌಡನ ವರ್ತನೆ ರಾಜ್ಯ ರಾಜಕೀಯವನ್ನೇ ಬಿಸಿಯೇರಿಸಿ ಬಿಟ್ಟಿದೆ. ಪೌರಾಯುಕ್ತೆ ಅಮೃತಾ ಗೌಡ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದೇ ಬಿಟ್ಟಿದ್ದು ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನಮ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಯಾವನ್ ಬಿಚ್ಚಿದವನು ಕಟ್ಸಿದ್ರೆ ಸರಿ, ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್ ಕೊಡ್ತೀನಿ. ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೊಡಿಸ್ಕೊಬೇಕು. ಎಂತಕ್ ಸರ್? ಯಾಕೆ ಹಂಗ್ ಮಾಡ್ತಾರೆ? ಎಲ್ಲ ವಾರ್ಡಿಂದ ಎಗ್ ಬರ್ಸ್ತೀನಿ ದಂಗೆನ. ನಾಲಿಗೆ ಹರಿಬಿಟ್ಟ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್, ಬಂಧನ ಭೀತಿಯಿಂದ ಎಸ್ಕೇಪ್, ಶೋಧಕ್ಕಿಳಿದ ಖಾಕಿ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಯಾವನ್ ಬಿಚ್ಚಿದವನು ಬ್ಯಾನರ್ ವಿಚಾರಕ್ಕೆ ಅವಾಚ್ಯವಾಗಿ ನಿಂದಿಸಿ ಬೆಂಕಿ ಹಚ್ಚೋ ಜೀವ ಬೆದರಿಕೆ ಮಾತಾಡಿದ್ದ ರಾಜೀವ್ ಗೌಡ, ಪೌರಾಯುಕ್ತೆ ಅಮೃತಾ ಗೌಡ ಕಣ್ಣೀರಿಟ್ಟು ಮಾಧ್ಯಮಗಳಲ್ಲಿ ರಾಜ್ಯ ಕಾಂಗ್ರೆಸ್ ಮಾನ ಹರಾಜಾಗಿದೆ. ರಾಜೀವ್ ಗೌಡನ ವಿರುದ್ಧ ವಿಪರೀತ ಆಕ್ರೋಶ ಎದ್ದ ಕಾರಣ ಕೊನೆಗೂ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಎಫ್ಐಆರ್ ಅಂತೂ ದಾಖಲಾಗಿದೆ. ಆದರೆ ಬಂಧನ ಯಾಕಿಲ್ಲ ಅನ್ನೋದೇ ಈಗಲೂ ಕಾಡ್ತಿರೋ ಅತಿ ದೊಡ್ಡ ಪ್ರಶ್ನೆ. ಖಾಕಿ ಕಣ್ಣಿಗೆ ಕಾಣದಂತೆ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ದೆಲ್ಲಿಗೆ? ಯಾರಿಗೂ ಕಾಣದಂತೆ ಕಣ್ಮರೆಯಾಗಿರೋದು ನಿಜವೇ ಆಗಿದ್ರೆ ಈ ಅನುಕೂಲ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿದ್ಯಾರು? ಈ ಪ್ರಶ್ನೆಗೂ ಉತ್ತರ ಸಿಕ್ತಿಲ್ಲ. ಅಮೃತಾ ಗೌಡ ದೂರಿನ ಮೇರೆಗೆ ದೌರ್ಜನ್ಯ, ಬೆದರಿಕೆ, ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ. ಪ್ರಕರಣದಲ್ಲಿ ರಾಜೀವ್ ಮೊದಲನೇ ಆರೋಪಿಯಾಗಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ರಾಜೀವ್ ಗೌಡ ಬಂಧನಕ್ಕೆ ಅಭಿಯಾನಗಳು ಶುರುವಾಗುತ್ತಿವೆ. ಇತ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತಿದ್ದಂತೆ ರಾಜೀವ್ ಗೌಡ ಯಾರ ಕೈಗೂ ಸಿಗದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಆದರೆ ಪೊಲೀಸರು ಮಾತ್ರ ರಾಜಕೀಯ ಒತ್ತಡದಿಂದಲೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಆತನನ್ನ ಈವರೆಗೂ ಬಂಧಿಸಿಲ್ಲ. ಇದು ಜನರ ಸಿಟ್ಟನ್ನ ನೆತ್ತಿಗೇರುವಂತೆ ಮಾಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ರಾಜೀವ್ ಬೆದರಿಕೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಲು ಸಾಲು ಪುಂಡಾಟ. ಪೌರಾಯುಕ್ತೆ ಮೇಲೆ ರಾಜೀವ್ ಗೌಡ ದರ್ಪ ತೋರಿರೋದು ಇದು ಮೊದಲ ಪ್ರಕರಣವೇನೂ ಅಲ್ಲ. ಈ ಹಿಂದೆಯೂ ಹಲವು ಬಾರಿ ತಮ್ಮ ದೌರ್ಜನ್ಯ ಮತ್ತು ದುಷ್ಟತನ ತೋರಿಸಿರೋದು ಬೆಳಕಿಗೆ ಬಂದಿದೆ. ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧು ಅವರಿಗೂ ಕಡತವೊಂದರ ವಿಲೇವಾರಿ ವಿಚಾರದಲ್ಲಿ ರಾಜೀವ್ ಗೌಡ ಕರೆ ಮಾಡಿ ಬೆದರಿಕೆ ಹಾಕಿದ್ನಂತೆ. ಈ ಬಗ್ಗೆ ದೂರು ನೀಡೋ ಕುರಿತು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೀವಿ ಅಂತಿದ್ದಾರೆ ತಹಶೀಲ್ದಾರ್ ಗಗನ ಸಿಂಧು. ಇನ್ನು ಕಳೆದ ಭಾನುವಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಚಿಮುಲ್ ಚುನಾವಣೆ ವಿಚಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ಗೂ ವಾರ್ನಿಂಗ್ ಕೊಟ್ಟಿದ್ದನಂತೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ತಾರೆ, ಎಲ್ಲ ಕೂತ್ಕೊಂಡು ಹೇಳ್ತಾರೆ ಹೇಗೆ ಕ್ಯಾಂಡಿಡೇಟ್ ಅಂತ, ಇನ್ನು ಬರ್ಬೇಕು ಇಲ್ಲ ಇನ್ನು ಕರೆದಿಟ್ಟು ಮೀಟಿಂಗ್ ಮಾಡಬೇಕು, ಯಾರಾಗಿರ್ಲಿ ಕ್ಯಾಂಡಿಡೇಟ್ ಹೇಳ್ಬೇಕು. ಈಗ ಶಶಿಧರ್ ಮುನಿಯಪ್ಪರು ಇರ್ಬೋದು, ಎಲ್ಲ ಕೂತ್ಕೊಂತಾರೆ ನಾನ್ ಕ್ಯಾಂಡಿಡೇಟ್ ಅಂತಾರೆ, ಬೇಡ ಈಗ ಹೇಳಿದ್ವಿ ಎಲ್ಲ ಕಡೆ ಸೇರ್ಕೊಂಡು ಈ ರೀತಿ ಕೂತ್ಕೊಂಡು ಯಾರೋ ತೀರ್ಮಾನ ಮಾಡಿದ್ರೆ. ಪ್ರಕರಣ ದಾಖಲಾಗಿ 24 ಗಂಟೆಗಳು ಕಳೆಯುತ್ತಿದ್ರು ಪೊಲೀಸ್ ಇಲಾಖೆ ಮಾತ್ರ ರಾಜೀವ್ ಬಂಧನಕ್ಕೆ ಮುಂದಾಗದೇ ಇರುವುದು ಈಗ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಮತ್ತೊಂದೆಡೆ ತನ್ನ ಶಿಷ್ಯನನ್ನ ಉಳಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ಸಾಫ್ಟ್ ಕಾರ್ನರ್ ತೋರ್ತಿರೋ ರೀತಿ ಇದೆ. ಅಮೃತಾ ಗೌಡ ರೀತಿಯೇ ತಮಗೂ ಒಬ್ಬ ಹೆಣ್ಣು ಮಗಳಿದ್ದಾಳೆ, ಅವರೂ ಕೂಡ ಸಾರ್ವಜನಿಕ ಜೀವನದಲ್ಲಿದ್ದಾರೆ ಅನ್ನೋದನ್ನೇ ಮರೆತಂತೆ ಮಾತಾಡಿರೋ ಮಿನಿಸ್ಟರ್ ಮುನಿಯಪ್ಪ ರಾಜೀವ್ ಗೌಡ ಪ್ರಭೂತಿ ಅನ್ನೋ ರೀತಿ ತಿಪ್ಪೆ ಸಾರಿಸಿದ್ದಾರೆ. ರಾಜೀವ್ ಗೌಡರು ಸೌಮ್ಯ ಸ್ವಭಾವದವರು ನನ್ನ ಜೊತೆಯಲ್ಲಿ ಸುಮಾರು 10 ವರ್ಷ ಹತ್ತತ್ರ ಇದ್ದಾರೆ. ಇಂಥ ಎಮೋಷನ್ ಆಗಬಾರ್ದಾಗಿ ಒಬ್ಬ ರಾಜಕೀಯ ವ್ಯಕ್ತಿ ಶಾಂತಿಯಿಂದ ಇರಬೇಕು ಮತ್ತು ಅಧಿಕಾರಿಗಳನ್ನ ಆ ರೀತಿ ಮಾತಾಡಿದ್ದು ಸರಿ ಇಲ್ಲ ಅಂತ. ರಾಜೀವ್ ಗೌಡ ಹುಚ್ಚಾಟ ಕಾಂಗ್ರೆಸ್ಗೆ ಮುಜುಗರ. ಉಚ್ಚಾಟನೆಗೆ ಒತ್ತಾಯ, ಕೆಪಿಸಿಸಿಯಿಂದ ನೋಟಿಸ್. ರಾಜೀವ್ ಗೌಡ ದುರ್ವರ್ತನೆ ಖುದ್ದು ಕಾಂಗ್ರೆಸ್ ನಾಯಕರಿಗೆ ಮುಜುಗರ ತಂದಿಟ್ಟಿದೆ. ಹೀಗಾಗಿ ಚಿಕ್ಕಬಳ್ಳಾಪುರದ ಮಾಜಿ ಸಚಿವ ವಿ ಮುನಿಯಪ್ಪ ಮನೆಯಲ್ಲಿ ತುರ್ತು ಸಭೆ ಕೂಡ ನಡೆಸಲಾಯಿತು.
ಈ ವೇಳೆ ರಾಜೀವ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಒತ್ತಾಯ ಜೋರಾಗಿತ್ತು. ಭಾಳಷ್ಟು ಮುಜುಗರ ಆಗಿದೆ, ಬೇಸರ. ಕಳೆದ 2 ದಿನಗಳಿಂದನೂ ಸಹ ರಾಜ್ಯಾದ್ಯಂತ ಈ ಸುದ್ದಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ತಂದು ಕೊಡ್ತಾರಂಥದ್ದು ಭಾಳಷ್ಟು ನೋವು ತರ್ತಾ ಇದೆ. ಒಬ್ಬ ಮಹಿಳಾ ಅಧಿಕಾರಿ ನಿಟ್ಟಿನಲ್ಲಿ ನೋವು ತಿಂತಾರಂಥದ್ದನ್ನು ನಾವೆಲ್ಲ ಗಮನಿಸಿದಾಗ ಭಾಳಷ್ಟು ಬೇಸರ ಆಗ್ತಾಯಿದೆ. ಅವರು ಈ ಥರ ನಡ್ಕೊತಾರೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಯಾಕಂದರೆ ಎಲ್ಲೋ ಒಂದು ಹತ್ರ ಪಕ್ಷಕ್ಕೆ ಮುಜುಗರ ಅಂತ ತರೋವಂಥದ್ದು ಕೆಲಸ ಮಾಡ್ತಾಯಿದ್ದಾರೆ ಅವರು. ಅದನ್ನು ಮಾಡಬಾರ್ದು ಅಂತಲೂ ಕೂಡ ನಾವು ಮಾಡಿರೋದಕ್ಕೆ ನಾವೆಲ್ಲ ಕಾರ್ಯಕರ್ತರ ಪರವಾಗಿ ನಾವು ಎಲ್ಲ ಕಾಮನ್ ಪಬ್ಲಿಕ್ ಹಾಗೂ ಗೌರ್ಮೆಂಟ್ ಸರ್ವೆಂಟ್ಸಿಗೆ ನಾವು ಕ್ಷಮೆ ಯಾಚಿಸ್ತಾ ಇದ್ದೀವಿ. ಯಾರೇ ಆಗ್ಬೋದು, ಒಂದು ಪಬ್ಲಿಕ್ ಸರ್ವೀಸಲ್ಲಿರೋಂಥವ್ರು ಸ್ವಲ್ಪ ಅವ್ರ ಜವಾಬ್ದಾರಿಯುತ ಒಂದು ಸ್ಥಾನದಲ್ಲಿ ಇದ್ಕೊಂಡು ಜವಾಬ್ದಾರಿಯಾಗಿ ಮಾತಾಡಬೇಕು. ಯಾಕಂದರೆ ಅವರು ಇಲ್ಲಿರೋಂಥ ಆಫೀಸರ್ಸ್ ಯಾರೇ ಆಗ್ಬೋದು, ಅವರು ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ ನಾವು ಕರಿತೀವಿ. ಅವರು ಇವತ್ತು ಇರ್ತಾರೆ, ನಾಳೆ ಮತ್ತೆ ಬೇರೆ ಕಡೆ ಹೋಗ್ತಾರೆ. ಅವ್ರ ಕೆಲಸ ಏನಿದ್ರು ಅವರ ಬುಕ್ನಲ್ಲಿ ಇರೋಂಥ ಮೆನ್ಷನ್ ಮಾಡಿರ್ತಾರೆ, ರೂಲ್ಸ್ ಪ್ರಕಾರ ಇರುತ್ತೆ ಅದು. ಅದನ್ನು ನಾವು ಅರ್ಥ ಮಾಡ್ಕೊಂಡು ಅವ್ರಿಗೆ ಯಾವ ಥರ ನಾವು ಕನ್ವಿನ್ಸ್ ಮಾಡಬೇಕು ಅಥವಾ ರಿಕ್ವೆಸ್ಟ್ ಮಾಡಬೇಕು ಅಥವಾ ಇನ್ಯಾವ ಥರ ಮಾತಾಡ್ಬೋದಾ ಅನ್ನೋ ಥರ ನಾವು ರೂಲ್ಸ್ ಪ್ರಕಾರನೋ ಅಥವಾ ಎಲ್ಲೋ ಒಂದು ಹತ್ರ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಥರ ರಿಕ್ವೆಸ್ಟ್. ಶಿಡ್ಲಘಟ್ಟ ಬ್ಯಾನರ್ ಗಲಾಟೆಯಿಂದ ಕಾಂಗ್ರೆಸ್ಗೆ ಮುಜುಗರವಾಗಿದ್ದು, ರಾಜೀವ್ ಆಡಿಯೋ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಬೇಸರ ವ್ಯಕ್ತವಾಗಿದೆ. ಪಕ್ಷದಿಂದಲೇ ರಾಜೀವ್ ಉಚ್ಚಾಟಿಸಲು ಕೆಪಿಸಿಸಿ ಚಿಂತನೆ ನಡೆಸಿದ್ದು, ವಿಶೇಷ ಅಧಿವೇಶನದಲ್ಲಿ ಪ್ರಸ್ತಾಪಿಸಲು ವಿಪಕ್ಷಗಳು ಪ್ಲಾನ್ ಮಾಡಿಕೊಂಡಿವೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದ್ದು, ತನಿಖೆಯಲ್ಲಿ ಯಾರೂ ಹಸ್ತಕ್ಷೇಪ ಮಾಡದಂತೆ ಸಿಎಂ ಸೂಚನೆ ನೀಡಿದ್ದಾರಂತೆ. ಅಲ್ಲದೆ ಪ್ರಕರಣದಿಂದ ಸಿಎಂ ಹಾಗೂ ಡಿಸಿಎಂ ಅಂತರ ಕಾಯ್ದುಕೊಂಡಿದ್ದಾರೆ. ರಾಜೀವ್ ಗೌಡ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ ಕಾನೂನಿನಲ್ಲಿರ್ಬೋದು, ಸಂವಿಧಾನದಲ್ಲಿರ್ಬೋದು, ಬೇರೆಯವರನ್ನು ನಿಂದಿಸೋದಾಗಲಿ ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗಲಿ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್ ರಾಂಗ್. ಆ್ಯಂಡ್ ಈಗಾಗಲೇ ಪಾರ್ಟಿ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ, ಅದಕ್ಕೆ ಕ್ರಮ ತಗೋತಾರೆ. ನಿರ್ದಾಕ್ಷಿಣ್ಯವಾಗಿ ಕ್ರಮ. ಯಾರು ಮಹಿಳೆಯರಿಗೆ ಇಂಥ ಘಟನೆ ಮಾಡ್ತಾರೆ, ಯಾರೇ ಇರಲಿ, ಅವನು ಎಷ್ಟು ದೊಡ್ಡ ವ್ಯಕ್ತಿ ಇರಲಿ, ಆದರೆ ನಿನ್ನೆ ನನಗೆ ಮಾಹಿತಿ ಪ್ರಕಾರ ಅವ್ರು ಕೂಡಲೇ ಅವನು ಕ್ಷಮಾಪಣೆ ಕೇಳಿದಂಥ ಮಾತು ಸಿಕ್ಕಿದೆ. ನಾನು ಕ್ಷಮೆ ಕಾಂಗ್ರೆಸ್ ಅಂತಲ್ಲ, ಯಾರೇ ಇರಲಿ ಅವನು ಕ್ಷಮೆ ಕೇಳಿದಾನೆ. ಆ ಕ್ಷಮೆ ಕೇಳಿದ್ರು ಕೂಡ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದರೆ ಅವ್ರ ಮೇಲೆ ಕಾರ್ಯವಾಹಿ ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಎಚ್ಚೆತ್ತ ಕೆಪಿಸಿಸಿ ರಾಜ್ಯ ಘಟಕ ರಾಜೀವ್ ಗೌಡಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದೆ. ತಮ್ಮ ಮಾತಿನಿಂದ ಪಕ್ಷಕ್ಕೆ ಮುಜುಗರವಾಗಿದ್ದು 1 ವಾರದಲ್ಲಿ ಉತ್ತರಿಸಬೇಕು, ಇಲ್ಲದಿದ್ದರೆ ಶಿಸ್ತು ಸಮಿತಿ ವಿಚಾರಣೆಗೆ ಶಿಫಾರಸು ಮಾಡಲಾಗುವುದು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಎಚ್ಚರಿಕೆಯ ನೋಟಿಸು ನೀಡಿದ್ದಾರೆ. ಸರ್ಕಾರದ ವಿರುದ್ಧ ರಾಜೀವ್ ಗೌಡ ಬ್ರಹ್ಮಾಸ್ತ್ರ, ಸಿಎಂ ಡಿಸಿಎಂ ವಿರುದ್ಧ ಮುಗಿಬಿದ್ದ ವಿಪಕ್ಷಗಳು. ಇನ್ನು ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ಸಾಲು ಸಾಲು ಅಸ್ತ್ರಗಳು ಸಿಗುತ್ತಲೇ ಇವೆ. ಬಳ್ಳಾರಿಯ ಬ್ಯಾನರ್ ಗಲಾಟೆ ವಿಚಾರದಲ್ಲೇ ಈಗಾಗಲೇ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿತ್ತು. ಹೋದಲ್ಲಿ ಬಂದಲ್ಲಿ ಸರ್ಕಾರವನ್ನ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ಳುತ್ತಿದ್ವು. ಇದೀಗ ಬಿಜೆಪಿ ಮತ್ತು ಜೆಡಿಎಸ್ಗೆ ರಾಜೀವ್ ಗೌಡ ಪ್ರಕರಣ ಮತ್ತೊಂದು ಬ್ರಹ್ಮಾಸ್ತ್ರವಾಗಿ ಪರಿಣಮಿಸಿದೆ. ಈ ಬಗ್ಗೆ ಎಐ ವಿಡಿಯೋ ರಿಲೀಸ್ ಮಾಡಿರೋ ಜೆಡಿಎಸ್ ನಾಯಕರು ಸಿಎಂ ಮತ್ತು ಡಿಸಿಎಂ ಅವರನ್ನ ಲೇವಡಿ ಮಾಡಿದ್ದಾರೆ. ನಾನು ಯಾರು ಗೊತ್ತಾ? ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ. ನನ್ ಬ್ಯಾನರೇ ತಗ್ಸ್ತೀಯ, ಬೆಂಕಿ ಹಾಕಿ ಸುಟ್ ಹಾಕ್ತೀನಿ, ಚಪ್ಪಲಿಯಲ್ಲಿ ಹೊಡಿಸ್ತೀನಿ, ಕಾರ್ಯಕರ್ತರನ್ನು ಕರೆಸಿ ದಂಗೆ ಎಬ್ಬಿಸ್ತೀನಿ. ಇವತ್ತು ಈ ಸರ್ಕಾರ ಬಂದ ನಂತರ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಭಾಳ ಜಾಸ್ತಿ ಆಗಿದೆ. ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಅಧಿಕಾರದಲ್ಲಿರ್ತಕ್ಕಂಥ ಮೇಲಿನ ಮಟ್ಟದವರು ಸಹ ಅವ್ರ ಮೇಲೆ ಹಲವಾರು ರೀತಿ ಒತ್ತಡಗಳನ್ನು ಹಾಕಿ ಕಾನೂನು ಬಾಹಿರವಾದಂಥ ತೀರ್ಮಾನಗಳನ್ನು ಮಾಡಿಸ್ತಕ್ಕಂಥದ್ದೇ ನಡೀತಾ ಇದೆ. ಇದು ಸರ್ಕಾರ ಸರಿ ಇಲ್ಲದೆ ಇದ್ದರೆ ಇವೆಲ್ಲ ನಡೆಯೋದು. ಮೇಟಿ ಸರಿಯಾಗಿದ್ದರೆ ಇದ್ಯಾವುದೂ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಇಂಥ ಒಂದು ಭಯಾನಕ ವಾತಾವರಣ ಯಾವಲೂ ಕೂಡ ಸೃಷ್ಟಿಯಾಗಿದ್ದಿಲ್ಲ. ಅಂದರೆ ಈ ರೀತಿ ಕಾರ್ಯಾಂಗ ಹೆದರಿಸ್ಕೊಂಡು ಧಮಕಿ ಹಾಕ್ಕೊಂಡು ಈ ರೀತಿಯಂಥ ಒಂದು ಕೆಲಸ ಇವತ್ತೇನು ಕರ್ನಾಟಕದಲ್ಲಿ ನಡೀತಾ ಇದೆ. ಇನ್ನಾದರೂ ಕೂಡ ಈ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಸಂಕಲ್ಪ ಮಾಡಲಿ. ಇನ್ನು ಉಳಿದಂಥ ಇವ್ರಿಗೆ 2.5 ವರ್ಷ 100 ಆಮೇಲೆ ಮತ್ತೇನು ಜನ ಏನು ಆಶೀರ್ವಾದನ ಮಾಡಲ್ಲ. ಮಾಡಿದಂಥ ಒಂದು ತಪ್ಪಿಗೆ ಪಶ್ಚಾತ್ತಾಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟೋಗಿದೆ. ಗೃಹ ಸಚಿವರಿಗೆ ಪೊಲೀಸರ ಮೇಲೆ ನಿಯಂತ್ರಣ ಇಲ್ಲ. ಪೊಲೀಸರು ಇವತ್ತು ಎಲ್ಲ ಸಮಾಜಘಾತಕ ಶಕ್ತಿಗಳು ಪೊಲೀಸ್ ಸ್ಟೇಷನ್ ನಡೆಸ್ತಾ ಇದ್ದಾವೆ. ಪೊಲೀಸ್ ಸ್ಟೇಷನ್ ಕಲೆಕ್ಷನ್ ಸೆಂಟರ್ ಆಗಿದೆ. ಹೀಗಾಗಿ ಯಾರ ಭಯನೂ ಯಾರಿಗಿಲ್ಲ. ಕಾಂಗ್ರೆಸ್ ನಾಯಕರು ತಮ್ಮ ಸ್ವಂತ ಸರ್ಕಾರ ಅಂತ ತಿಳ್ಕೊಂಡಿದ್ದಾರೆ.
ಹೀಗಾಗಿ ಮನಸೋ ಇಚ್ಚಿ ತಮ್ಮ ಘನತೆ ಗೌರವವನ್ನು ಮೀರಿ ಅತ್ಯಂತ ಕೀಳು ಮಟ್ಟದ ಭಾಷೆಯನ್ನು ಅಧಿಕಾರಿಗಳು ಬಳಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಆ ಸಂಸ್ಕಾರ ಇಲ್ವಲ್ರಿ, ಅವರೇ ಒಬ್ಬ ಕೇಂದ್ರ ಸಚಿವೇನ ಎಂತೋಳ ಅವಳು ಅಂತ ಹೇಳ್ತಾರೆ. ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ಥರ ಮಹಿಳೆಯರನ್ನ ಇಷ್ಟು ತುಚ್ಛವಾಗಿ ಕರೆಯೋಂಥದ್ದು ನಾನಂತೂ ನೋಡಲಿಲ್ಲ. ಹಾಗೆ ಒಂದು ಪಬ್ಲಿಕ್ ಆಗಿ ಈ ಥರ ಒಂದು ಕರೆದ್ರು. ಇನ್ನು ಅವ್ರ ಪಾರ್ಟಿನಲ್ಲಿ ಒಬ್ಬ ಪುಡಾರಿ ಇದನ್ನಲ್ಲ, ಅವನು ಜಮೀರ್ ಅವ್ರನ್ನ ಮೆಚ್ಚಿಸ್ಲಿಕ್ಕೆ, ಅವ್ರ ಮಗನ ಮೆಚ್ಚಿಸ್ಲಿಕ್ಕೆ, ಇನ್ನೇನೋ ಕಾಂಟ್ರಾಕ್ಟ್ ತೊಗೊಳಕ್ಕೆ ಅವನು ಈ ಥರ ಮಾತಾಡೋದಲ್ಲೇ ಇರ್ತಾನೆ. ಫಸ್ಟ್ ಸಿದ್ದರಾಮಯ್ಯನವರು ಅವರ ಬಾಯಿಯನ್ನು ಶುದ್ಧ ಮಾಡ್ಕೊಳ್ಬೇಕು. ಮುಖ್ಯಮಂತ್ರಿ ಬಾಯಿನೇ ಬಚ್ಚಲ ಮನೆ ಆಗೋಗಿದೆ, ಇನ್ನು ಕಾಂಗ್ರೆಸ್ಸಿನ ಪುಡಾರಿಗಳ ಬಾಯಿ ಸರಿ ಇರೋಕ್ಕೆ ಸಾಧ್ಯನಾ? ಅವರಿಂದಲೇ ಈ ಒಂದು ಚಿತಾವಣೆ ಸಿಗ್ತಾ ಇರುತ್ತೆ. ರಾಜೀವ್ ಗೌಡ ಮಾತಿನಿಂದ ಕಾಂಗ್ರೆಸ್ ನಾಯಕರಿಗೆ ಸಂಕಟ ಎದುರಾಗಿದೆ. ಈಗಾಗಲೇ ಬಳ್ಳಾರಿ ಬ್ಯಾನರ್ ವಿಚಾರದಲ್ಲಿ ಸರ್ಕಾರಕ್ಕೆ ಸಂಕಟ ಶುರುವಾಗಿತ್ತು. ಈ ಒತ್ತಡದಿಂದ ಹೊರಬರೋ ಮುನ್ನವೇ ಈಗಾಗಲೇ ಶಿಡ್ಲಘಟ್ಟ ರಾಜೀವ್ ಗೌಡ ಮತ್ತೊಂದು ಸಂಕಟ ತಂದಿಟ್ಟಿದ್ದಾನೆ. ಜನವರಿ 22ರಿಂದ ವಿಶೇಷ ಅಧಿವೇಶನ ಕೂಡ ಆರಂಭವಾಗ್ತಿದ್ದು, ಇದನ್ನೆಲ್ಲ ಅದು ಹೇಗೆ ಸರ್ಕಾರ ಸಮರ್ಥಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಕಾಂಗ್ರೆಸ್ ನಾಯಕರುಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರೆ ಒಬ್ಬೊಬ್ರು ಹೇಳ್ತಾ ಇರುವಂತಹ ನೀತಿ ನಿಜಕ್ಕೂ ಕೂಡ ಏನು ಹೇಳಕ್ಕೆ ಹೊರಟಿದ್ದಾರೆ. ಇಲ್ಲ ಆತ ಸೌಮ್ಯ ಸ್ವಭಾವದವನು ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಅವನು ಕ್ಷಮೆ ಕೇಳಿದಾನೆ, ಅದಾಗ್ಯೂ ಕೂಡ FIR ದಾಖಲಾದರೆ ಅರೆಸ್ಟ್ ಆಗಬೇಕು ತಿಳ್ಕೊಂಡು. ಈಗ FIR ದಾಖಲಾಗಿದೆ, ನಿಮ್ಮ ಕಣ್ಣು ಮುಂದೆನೇ ಇದೆ, ಸರ್ಕಾರ ನಿಮ್ಮದೇ ಇದೆ. ಇಷ್ಟೆಲ್ಲ ಇದ್ದಿರುವಾಗ ಅದನ್ನು ಅರೆಸ್ಟ್ ಮಾಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಏನು ಕತೆ? ಹಾಗಾದರೆ ಯಾರ ರಕ್ಷಣೆಗೆ ನಿಂತಿರುವಂಥದ್ದು? ಇಲ್ಲೇ ಹೋದರೆ ಬಹಳಷ್ಟು ಹೇಳಿಕೆಗಳನ್ನು, ಬಹಳಷ್ಟು ಪ್ರತಿಪಕ್ಷಗಳ ಟೀಕೆಯನ್ನು ಸರ್ಕಾರವೇ ಎದುರಿಸಬೇಕಾಗುತ್ತೆ, ಕಾಂಗ್ರೆಸ್ ಕೂಡ ಎದುರಿಸಬೇಕಾಗುತ್ತೆ. ಕಾಂಗ್ರೆಸ್ ನಿಜಕ್ಕೂ ಕೂಡ ಮಹಿಳೆಯರಿಗೆ ಗೌರವ ಕೊಡುತ್ತೆ, ಹೌದು ಅಂತೇಳಿ. ಆದರೆ ಇಂತಹ ವ್ಯಕ್ತಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾದ ಅತ್ಯಗತ್ಯವಾಗಿರುವಂಥದ್ದು.